Our leader, Honorable Congress President, Shri Mallikarjun Kharge ji, President of the Karnataka Pradesh Congress Committee, Shri B.K. Hari Prasad ji, our Chief Minister, previous PCC President, Shri D.K. Shiv Kumar ji, former Chief Minister, our leader, Shri Siddharamaiah ji, former Chief Minister, Shri Virappa Moily ji, President of Haryana Pradesh Congress Committee, Rao Narendra Singh ji, ಯಾರು ಡಿ ಕೆ ಅವೆಲ್ಲ ಕರಿಬಾರ್ದು. ವ್ಯಕ್ತಿ ಪೂಜೆ ಬಿಟ್ಟು ಪಕ್ಷದ ಪೂಜೆ ಮಾಡಿ ಅಂತ ಹಿಂದೆನೇ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ದಯವಿಟ್ಟು ಶಿಸ್ತು ಕಾಪಾಡಬೇಕು. all the ministers, MLAs, MLCs on the dais, my colleague AICC Secretary P. Gopi ji, all the honorable AICC secretaries and office bearers of AICC, presidents of District Congress Committee, office bearers of the Pradesh Congress Committee, and all the friends who have come here today in this charge-taking ceremony by Shri B.K. Hari Prasad ji. Let me welcome each one of you from the core of my heart on this auspicious occasion. Ellargu namaskara. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರತಕ್ಕಂಥ ಕಾಂಗ್ರೆಸ್ ಕುಟುಂಬದ ಎಲ್ಲ ಸದಸ್ಯರೇ, ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ಈ ಐತಿಹಾಸಿಕವಾದಂಥ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂಥ ಸ್ವಾಗತನ ಕೋರ್ತಾ ಇದ್ದೇನೆ. Let me take this opportunity to thank Shri Mallikarjun Kharge ji for appointing a Congress worker, a dedicated congressman, and a dyed-in-wool congressman, a man committed to Congress ideology and Congress path as the new president of Karnataka Pradesh Congress Committee, that is Shri B.K. Hari Prasad ji. ಈ ವೇದಿಕೆ ಮುಖಾಂತರ ನಾನು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಜಿ ಅವರಿಗೆ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೋರಕ್ಕೆ ಬಯಸ್ತೇನೆ. ಯಾಕಂದ್ರೆ ಅವರು ಇವತ್ತು ಆಯ್ಕೆ ಮಾಡಿರ್ತಕ್ಕಂಥ ವ್ಯಕ್ತಿ ಅಪ್ಪಟ ಕಾಂಗ್ರೆಸ್ಸಿನ ಬಂದಂಥ ವ್ಯಕ್ತಿ, ಅಚ್ಚ ಹಾಕಿ ಕಾಂಗ್ರೆಸ್ ಇರ್ತಕ್ಕಂಥ ವ್ಯಕ್ತಿ, ರಕ್ತಗತವಾಗಿ ಕಾಂಗ್ರೆಸ್ ಇರ್ತಕ್ಕಂಥ ವ್ಯಕ್ತಿ, ಕೆಳಮಟ್ಟದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸಂಘಟನೆ ಮಾಡಿದಂಥ ವ್ಯಕ್ತಿ, ನಿಮ್ಮ ನಾಯಕರಾಗಿರ್ತಕ್ಕಂಥ B.K. ಹರಿಪ್ರಸಾದ್ ಅನ್ನೋರ್ನ ರಾಜ್ಯದ ನಾಯಕರಾಗಿ ಆಯ್ಕೆ ಮಾಡೋದಕ್ಕೋಸ್ಕರ ಅವ್ರಿಗೆ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಕೋರ್ತೇನೆ. Let me also thank Shri Rahul Gandhi ji, Shri Mallikarjun Kharge ji, Srimati Sonia Gandhi ji, all the MLAs and all the leaders of the Congress party ನಾನು ಈ ಸಂದರ್ಭದಲ್ಲಿ for giving us Shri D.K. Shiv Kumar ji, a dyed-in-wool congressman and a man dedicated to organization, as the Chief Minister of State of Karnataka. ಈ ಸಂದರ್ಭದಲ್ಲಿ ನಾನು ನಮ್ಮ ಅಧ್ಯಕ್ಷನಿ ಹಿರಿಯರಾಗಿರ್ತಕ್ಕಂಥ ಸೋನಿಯಾ ಗಾಂಧೀಜಿ ಮೇಡಮ್ ಅವ್ರಿಗೆ, ಮಲ್ಲಿಕಾರ್ಜುನ ಖರ್ಗೆ ಜಿ ಅವ್ರಿಗೆ, ರಾಹುಲ್ ಗಾಂಧೀಜಿ ಅವ್ರಿಗೆ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರುಗಳಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ತಮ್ಮೆಲ್ಲರ ಪರಿಶ್ರಮ ಆಶೀರ್ವಾದದಿಂದ
ರಕ್ತಗತವಾಗಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅಣ್ಣವ್ರನ್ನ ತಾವು ಮುಖ್ಯಮಂತ್ರಿಗಳಾಗಿ ಮಾಡಿರ್ತಕ್ಕಂಥದ್ದಕ್ಕೆ ಅವ್ರಿಗೆ ಅನಂತ ಧನ್ಯವಾದಗಳನ್ನ ಕೋರಕ್ ಬಯಸ್ತೇನೆ. And I will be failing in my duty if I don't thank Shri Siddaramaiah ji for his stellar work, for his commitment to the party leadership, for his ideology to the poor and downtrodden, and the way that he has carried forward the Congress ideology and its flag, both in his first term as Chief Minister as also in his second term as Chief Minister. Hats off to you, sir. We salute all of us salute you. ಅದೇ ರೀತಿಯಲ್ಲಿ ಈ ಸಂದರ್ಭದಲ್ಲಿ ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಈ ಒಂದು ಪಕ್ಷನ ಕಟ್ಟಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನ 2 ಅವಧಿಗಳಲ್ಲಿ 2013ರಿಂದ 18ವರೆಗೂ ಮತ್ತೆ 23ರಿಂದ ಈವರೆಗೂ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಸಾರಿರ್ತಕ್ಕಂಥ ಪಕ್ಷಕ್ಕೆ ಅವಿರತವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಣ್ಣ ಅವ್ರಿಗೆ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರಕ್ ಬಯಸ್ತೇನೆ. Friends, this is Congress party for you. ಬಂಧುಗಳೇ, ಇದು ನಿಮ್ಮ ಕಾಂಗ್ರೆಸ್ ಪಕ್ಷ. The leadership that you see here, they are not individuals alone, they are institutions. ಬಂಧುಗಳೇ, ತಾವು ಈ ವೇದಿಕೆ ಮೇಲೆ ನೋಡ್ತಾ ಇರ್ತಕ್ಕಂಥ ಏನಿಲ್ಲಿ ಇದ್ದಾರೆ ಗಣ್ಯಾತಿ ಗಣ್ಯರು, ಅವರು ಕೇವಲ ವ್ಯಕ್ತಿಗಳಲ್ಲ, ಅವರೊಂದು ದೊಡ್ಡ ವ್ಯವಸ್ಥೆ ಆಗಿ ನಿಂತಿರ್ತಕ್ಕಂಥವ್ರು. They are institution committed to the Congress ideology. ಕಾಂಗ್ರೆಸ್ ತತ್ವ ಸಿದ್ಧಾಂತಕ್ಕೆ ಬದ್ಧವಾಗಿರ್ತಕ್ಕಂಥ ವ್ಯವಸ್ಥೆ ಇವರು. They are institution committed to the cause of downtrodden, poor, scheduled caste, scheduled tribes, backward class, farmers, women and youth. ಬಡವರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ, ಬುಡಕಟ್ಟಿನ ಪರವಾಗಿ, ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ, ತುಳಿತಕ್ಕೆ ಒಳಗಾದವರ ಪರವಾಗಿ ನಿಂತಿರ್ತಕ್ಕಂಥ, ಹೋರಾಟ ಮಾಡ್ತಕ್ಕಂಥ ವ್ಯವಸ್ಥೆಗೆ ನಿಂತಿರ್ತಕ್ಕಂಥವ್ರು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರುಗಳು. These are institutions who are not here to only claim power, but to transform power into people's welfare. Karnataka model is now quoted across the world as the best model in the country as also in the world. ಇವತ್ತಿಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನಾಯಕರುಗಳು ಬರೀ ಅಧಿಕಾರಕ್ಕೋಸ್ಕರ ಇರ್ತಕ್ಕಂಥ ನಾಯಕರಲ್ಲ, ಜನಕ್ಕೆ ಅಧಿಕಾರ ತುಂಬಿಸಂತ ನಾಯಕರು, ಜನಕ್ಕೆ ಪರಿಹಾರಕ್ಕೆ ನಿಲ್ತಕ್ಕಂಥ ನಾಯಕರು. ಕರ್ನಾಟಕದ ಮಾದರಿ ಇವತ್ತು, ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗ್ತಾ ಇರತಕ್ಕಂಥ ಸಮಾಜ ಕಲ್ಯಾಣದ ಮಾದರಿ ಇವತ್ತು ದೇಶಕ್ಕೆ ಮಾದರಿಯಾಗಿದೆ. ಆ ಮಾದರಿನ, ಆ ವ್ಯವಸ್ಥೆನ ಕಟ್ಟದಂತ ಸಂಸ್ಥೆನ ಕಾಪಾಡಂತ ನಾಯಕರುಗಳು, ಮುಖಂಡರುಗಳು ಈ ವೇದಿಕೆ ಮೇಲೆ ಇರ್ತಕ್ಕಂಥವ್ರು. To all my Congress worker friends, the leadership that you see from that corner up to this corner and right up to the last line, they are leaders who are only committed to one thing: how to transform Karnataka and carry the message of progress and development to the last person in the line, and that's the symbol of Gandhiji's charkha also. ಬಂಧುಗಳೇ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುಖಂಡರು ಉದ್ದಗಲಕ್ಕೂ ಇರ್ತಕ್ಕಂಥ ಎಲ್ಲ ಮುಖಂಡರಿರ್ತಕ್ಕಂಥ ಉದ್ದೇಶ ಒಂದೇನೆ: ಈ ಒಂದು ರಾಜ್ಯದ ಪ್ರತಿಯೊಂದು ಪ್ರಜೆಗೂ ಕೂಡ ಅವರ ಬದುಕಿನ ಪರಿವರ್ತನೆ ಮಾಡಿ ಅಭಿವೃದ್ಧಿ ಮಾಡೋದು ಹೇಗೆ, ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆ ಪ್ರಜೆಗೆ ನ್ಯಾಯ ಯಾವ ಥರ ದೊರಕಿಸ್ಕೊಳ್ಬೇಕು, ಅವ್ರಿಗೆ ಸವಲತ್ತುಗಳನ್ನ ಯಾವ ಥರ ಒದಗಿಸ್ಕೊಡ್ಬೇಕು, ಆ ಒಂದು ಬದ್ಧತೆ ಇಟ್ಕೊಂಡಿರ್ತಕ್ಕಂಥ ನಾಯಕರುಗಳು ಈ ವೇದಿಕೆ ಮೇಲೆ ಇರ್ತಕ್ಕಂಥವ್ರು. As a Congress worker, I give you a guarantee today from this pious stage, and that guarantee is, as long as Congress party and Congress government is here in Karnataka, nobody can discriminate with you, nobody can commit injustice with you, nobody can do disfavor with you based on your religion, caste or color of your skin, and nobody can take away what is your rightful due. For government of Karnataka is your servant and you are masters of government of Karnataka. ಈ ವೇದಿಕೆ ಮುಖಾಂತರ, ಈ ಪವಿತ್ರವಾದಂಥ ವೇದಿಕೆ ಮುಖಾಂತರ ನಾನು ತಮ್ಮೆಲ್ಲರಿಗೂ ಕೂಡ ಒಂದು ಆಶ್ವಾಸನೆಯನ್ನು ಕೊಡೋಕೆ ಬಯಸ್ತೇನೆ. ಬಂಧುಗಳೇ, ಇವತ್ತು ಯಾವುದೇ ಒಂದು ತಾರತಮ್ಯ ಇಲ್ಲದೆ, ಯಾವುದೇ ಒಂದು ತಪ್ಪಾಗದೆ, ಯಾವುದೇ ಒಂದು ಚ್ಯುತಿ ಮಾಡದೆ ಇಲ್ಲಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಬದ್ಧವಾಗಿದೆ. ಇದು ಅಧಿಕಾರ ಮಾಡಂತ ಸರ್ಕಾರ ಅಲ್ಲ,
ತಮ್ಮ ಸೇವೆಗಾಗಿ ನಿಂತಂತ ಸರ್ಕಾರ, ತಮ್ಮ ಆದೇಶ ಪಾಲನೆ ಮಾಡಕ್ಕೋಸ್ಕರ ನಿಂತಂತ ಸರ್ಕಾರ, ನಿಮ್ ಕೆಲಸ ಮಾಡಕ್ಕೋಸ್ಕರ ನಿಂತಂತ ಸರ್ಕಾರ, ಯಾರೇ ಒಬ್ಬರಿಗೂ ತೊಂದರೆ, ನೋವು, ಅನ್ಯಾಯ ಯಾವೊಂದು ಕೂಡ ಆಗದೆ ಇದ್ದಂಗೆ ನೋಡ್ಕೊಳ್ಳುವಂಥದ್ದು ನಮ್ ಜವಾಬ್ದಾರಿ, ನಮ್ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. Friends, on one side is the Congress party and on the other side is the oppressor BJP. ಬಂಧುಗಳೇ, ಒಂದು ಕಡೆ ಕಾಂಗ್ರೆಸ್ ಪಕ್ಷ ನಿಂತಿದೆ, ಮತ್ತೊಂದು ಕಡೆ ಎಲ್ಲರ ಮೇಲೂ ಕೂಡ ಹಲ್ಲೆ ಮಾಡಂತ ಬಿಜೆಪಿ ಪಾರ್ಟಿ ನಿಂತಿದೆ. BJP and Modi government today is at war with people of India. ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಮತ್ತೆ ನರೇಂದ್ರ ಮೋದಿಜಿ ಅವರು ದೇಶದ ಪ್ರಜೆಗಳ ಮೇಲೆ ಯುದ್ಧ ಪ್ರಹಾರಗಳನ್ನ ನಡೆಸ್ತಾ ಇದ್ದಾರೆ. BJP government, Modi government today is attacking the budget of every household, as Khadgeji pointed out. ಇವತ್ತು ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿಜಿ ಅವರ ಸರ್ಕಾರ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳಲ್ಲಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆ, ಅವರ ಮನೆಯ ಹಣಕಾಸಿನ ವ್ಯವಸ್ಥೆ ಮೇಲೆ ಹಲ್ಲೆ ಪ್ರಹಾರ ಮಾಡ್ತಾ ಇದ್ದಾರೆ. In last 12 years, Modi government and BJP have looted 42 lakh crore by taxing petrol and diesel alone. ಕಳೆದ 12 ವರ್ಷಗಳಲ್ಲಿ ನರೇಂದ್ರ ಮೋದಿಜಿಯವರ ಸರ್ಕಾರ, ಬಿಜೆಪಿ ಸರ್ಕಾರ 42 ಲಕ್ಷ ಕೋಟಿ ರೂಪಾಯಿಗಳನ್ನ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ ಟ್ಯಾಕ್ಸ್ ಹಾಕುವ ಮುಖಾಂತರವಾಗಿ ಸಾರ್ವಜನಿಕರಿಂದ ಕೊಳ್ಳೆ ಹೊಡೆದಿದ್ದಾರೆ. In 2 months, they have increased the price of petrol and diesel by 8 rupees a litre, despite the fact that crude oil has fallen by $34 a barrel. ಕಳೆದ 2 ತಿಂಗಳಲ್ಲಿ ಡೀಸೆಲ್ ಪೆಟ್ರೋಲಿನ ಬೆಲೆ 8 ರೂಪಾಯಿಗಳನ್ನ ಜಾಸ್ತಿ ಮಾಡಿದರೆ ಬಂಧುಗಳೇ, ಇದರಲ್ಲಿ ವಿಶೇಷವಾಗಿ ಗಮನಿಸಬೇಕಾದಂಥದ್ದು ಕಚ್ಚಾ ತೈಲಿನ ಬೆಲೆ $34 ಪ್ರತಿ ಬ್ಯಾರೆಲ್ ಕಡಿಮೆ ಆದರೂ ಕೂಡ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. They have increased the price of domestic gas cylinder by 89 rupees, increased the price of commercial gas cylinder by 1800 rupees, ultimately attacking the budget of the common people. ಗೃಹ ಬಳಕೆಯಲ್ಲಿ ಬಳಸಂತ NPG ಅನಿಲದ ಬೆಲೆನ 89 ರೂಪಾಯಿಯಷ್ಟು ಜಾಸ್ತಿ ಮಾಡಿದ್ದಾರೆ. ವಾಣಿಜ್ಯಕ್ಕೋಸ್ಕರ ಬಳಸಂತ ಅನಿಲದ ಬೆಲೆಗಳನ್ನ 1800 ರೂಪಾಯಿಗಳಷ್ಟು ಜಾಸ್ತಿ ಮಾಡಿ ಮನೆಗಳಲ್ಲಿರ್ತಕ್ಕಂಥ ಜನರ ಜೇಬುಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. CNG has gone up by 10 rupees a kg. CNG ಏನು ಟ್ಯಾಕ್ಸಿಗಳಲ್ಲಿ ಬಳಸ್ತಾರೆ, ಅದು ಪ್ರತಿ ಕಿಲೋಗೆ 10 ರೂಪಾಯಿಯಷ್ಟು ಬೆಲೆ ಏರಿಕೆ ಆಗಿದೆ. And even the tetanus injection used in emergencies, as also drugs for cancer, were increased by 50% on 11th of June this month. ತುರ್ತಾದಂತ ಪರಿಸ್ಥಿತಿಯಲ್ಲಿ ಬಳಸಬೇಕಾದಂತ ಲಸಿಕೆಗಳಾದಂತ ಟೆಟ್ನಸ್ ಲಸಿಕೆ ಆಗಿರ್ಬೋದು, ಕ್ಯಾನ್ಸರ್ಗೋಸ್ಕರ ಬೇಕಾದಂತ ಟ್ರೀಟ್ಮೆಂಟ್ ಚಿಕಿತ್ಸೆಗಳಾಗಿರ್ಬೋದು, ಅವೆಲ್ಲದರ ಬೆಲೆಗಳನ್ನ 50% ಈಗ ತಾನೇ ಜಾಸ್ತಿ ಮಾಡಿದ್ದಾರೆ. Not only this, BJP and Modi government is compromising national interests. They have bartered national interests. ಬಂಧುಗಳೇ, ಇಷ್ಟೇ ಅಲ್ಲ, ಇವತ್ತು ಈ ದೇಶದ ಹಿತಾನ ಇವರು ಅಡಕ್ಕಿಟ್ಟಿದ್ದಾರೆ, ದೇಶದ ಹಿತಾನ ಮಾರಾಟ ಮಾಡಂತ ಒಂದು ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. America attacks our ships, kills our sailors, kills Indian sailors, but our Prime Minister cannot see eye to eye and tell Mr. Trump that this is unacceptable. ಬಂಧುಗಳೇ, ಭಾರತ ದೇಶದ ನೌಕೆಗಳನ್ನ, ಭಾರತ ದೇಶದಲ್ಲಿರ್ತಕ್ಕಂಥ ಸೈನಿಕ ನೌಕೆಗಳ ಮೇಲೆ ಇರ್ತಕ್ಕಂಥ ಕಾರ್ಮಿಕರ ಮೇಲೆ ಅಮೆರಿಕ ಹಲ್ಲೆ ಮಾಡಿ ಅವ್ರನ್ನ ಕೊಲ್ತಾರೆ. ಆದ್ರೆ ನರೇಂದ್ರ ಮೋದಿ ಅವರು ಟ್ರಂಪ್ ಮುಂದೆ ನಿಂತು ಕಣ್ಣು ಕೊಟ್ಟು ನೋಡಿದಾಗ ಅವ್ರನ್ನ ಪ್ರಶ್ನೆ ಕೂಡ ಮಾಡಂತದ್ದಿಲ್ಲ. ಇದು ಸಂದರ್ಭ ಬಂಧುಗಳೇ. American president directs, orders Prime Minister Modi to stop Operation Sindoor when we were winning over Pakistan, but our Prime Minister cannot dare to question him. ಬಂಧುಗಳೇ, ಆಪರೇಷನ್ ಸಿಂಧೂರ್ ಆಗ್ತಾ ಇರಬೇಕಾದಂತ ಸಂದರ್ಭದಲ್ಲಿ, ಭಾರತ ದೇಶ ವಿಜಯ ಸಾಧಿಸ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ನರೇಂದ್ರ ಮೋದಿಗೆ ಹೇಳಿ ಯುದ್ಧ ನಿಲ್ಲಿಸು ಅಂತ ಹೇಳ್ತಾರೆ. ನರೇಂದ್ರ ಮೋದಿಜಿ ಅವರು ಯುದ್ಧನ ನಿಲ್ಲಿಸ್ತಾರೆ. ಇವತ್ತು ಕೂಡ ಡೊನಾಲ್ಡ್ ಟ್ರಂಪ್ ಎದುರುಗಡೆ ನಿಂತು ಕಣ್ಣು ಕೊಟ್ಟಾಗ ನೀನ್ ಯಾಕೆ ಈ ತರ ಮಾಡಿದೆ ಅಂತೇಳಿ ಪ್ರಶ್ನೆ ಮಾಡಂತ ಯೋಗ್ಯತೆ ಉಳಿಸ್ಕೊಂಡಿಲ್ಲ. ಬಂಧುಗಳೇ, American president directs, orders Prime Minister Modi to not buy cheap oil from Iran or Russia, but our Prime Minister cannot even oppose it. ಬಂಧುಗಳೇ, ಇವತ್ತು ನಾವು ನೋಡಿದ್ರೆ ರಷ್ಯಾದಿಂದ ಕೊಂಡ್ಕೊಂಡು ಕಾರ್ತಕ್ಕಂಥ ಕಚ್ಚಾ ತೈಲನ
ಅಮೆರಿಕದ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿಗೆ ಹೇಳಿ ನೀವು ಕೊಂಡ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಅದನ್ನು ಕೂಡ ಪ್ರಶ್ನೆ ಮಾಡಂತ ಒಂದು ಯೋಗ್ಯತೆ ಧೈರ್ಯನ ನರೇಂದ್ರ ಮೋದಿಜಿಯವರು ಉಳಿಸ್ಕೊಂಡಿಲ್ಲ. American president orders Prime Minister Modi that India has to buy goods worth 5 lakh crore over next 5 years from America, but our Prime Minister cannot say a word. ಬಂಧುಗಳೇ, ಡೊನಾಲ್ಡ್ ಟ್ರಂಪ್ ಅವರು ನರೇಂದ್ರ ಮೋದಿ ಅವರಿಗೆ ಆದೇಶ ಮಾಡಿ ಮುಂದೆ ಬರಂತ ಒಂದು ವರ್ಷದಲ್ಲಿ 5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಆಮದನ್ನು ಮಾಡಿಕೊಡ್ಬೇಕು ಅಮೆರಿಕ ಅಂತೇಳಿ ಆದೇಶ ಮಾಡ್ತಾರೆ. ಆದ್ರೆ ಇವತ್ತು ಆದೇಶನ ಪ್ರಶ್ನೆ ಮಾಡಂತ ಕೆಲಸನ ನರೇಂದ್ರ ಮೋದಿ ಅವರು ಮಾಡ್ತಾ ಇಲ್ಲ. American president orders Prime Minister Modi that India has to buy American corn, American jowar, American cotton, American fruits, American dry fruits, but our Prime Minister is helpless. He can't even say a word. ಬಂಧುಗಳೇ, ಇವತ್ತು ಅಮೆರಿಕಾಯಿನ ಪ್ರೆಸಿಡೆಂಟ್ ಅವರು ನರೇಂದ್ರ ಮೋದಿ ಅವರಿಗೆ ಆದೇಶ ಮಾಡಿ ನೀವು ಅಮೆರಿಕಾಯಿಂದ ಜೋಳ ಕೊಂಡ್ಕೋಬೇಕು, ಗೋಧಿ ಕೊಂಡ್ಕೋಬೇಕು, ಹಣ್ಣು ಕೊಂಡ್ಕೋಬೇಕು, ಡ್ರೈ ಫ್ರೂಟ್ಸ್ ಕೊಂಡ್ಕೋಬೇಕು, ಇವೆಲ್ಲವನ್ನೂ ಕೊಂಡ್ಕೋಬೇಕು ಅಂತ ಆದೇಶ ಮಾಡ್ತಾರೆ. ಆದ್ರೆ ನರೇಂದ್ರ ಮೋದಿಜಿ ಅವರು ಅಸಹಾಯಕವಾಗಿ ಇವತ್ತು ಯಾವುದೇ ಒಂದು ಪ್ರತಿ ಉತ್ತರ ಕೊಡದೆ ನಿಂತಿದ್ದಾರೆ. ಬಂಧುಗಳೇ, On behalf of Congress party, we ask today, then who is going to protect national interest? Is this not sale of national interest by BJP and Modi government? ಬಂಧುಗಳೇ, ಈ ವೇದಿಕೆ ಮುಖಾಂತರ ನಾವು ಪ್ರಶ್ನೆ ಮಾಡ್ತೀವಿ, ಪ್ರಧಾನಮಂತ್ರಿಗಳು ಕಾಪಾಡದೇ ಇದ್ರೆ ಈ ದೇಶದ ಹಿತನ ಕಾಪಾಡಂತದ್ದು ಯಾರು ಅಂತೇಳಿ ಈ ವೇದಿಕೆ ಮುಖಾಂತರ ನಾವು ಪ್ರಶ್ನೆ ಮಾಡಕ್ ಬಯಸ್ತೇವೆ. ಬಂಧುಗಳೇ, BJP and Modi government has launched the third attack on our youth. ಬಂಧುಗಳೇ, ಬಿಜೆಪಿ ಮತ್ತೆ ಮೋದಿ ಸರ್ಕಾರ ನಮ್ಮ ದೇಶದ ಯುವಕರ ಮೇಲೆ ಮೂರನೇ ಒಂದು ಹಲ್ಲೆ ಪ್ರಹಾರ ಪ್ರಾರಂಭ ಮಾಡಿದ್ದಾರೆ. Khadge Saab spoke about it. ಹಿರಿಯರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈಗ ತಾನೇ ಇದರ ಬಗ್ಗೆ ಮಾತಾಡಿದ್ದಾರೆ. Whether it is NEET paper leakage, whether it is CBSE paper leakage, whether it is all competitive exam paper leakage, Modi government is either complicit or helpless before the paper mafia. ಬೇರೆ ಬೇರೆ ಆದಂತ ಸ್ಪರ್ಧಾತ್ಮಕವಾದಂತ ಪರೀಕ್ಷೆಗಳಾಗಿರ್ಬೋದು, ನೀಟ್ ಆಗಿರ್ಬೋದು, CET ಆಗಿರ್ಬೋದು, ಈ ಎಲ್ಲ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಪೇಪರ್ಗಳು ಲೀಕ್ ಆಗ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದೀವಿ. ಆದ್ರೆ ನರೇಂದ್ರ ಮೋದಿಜಿ ಅವರ ಸರ್ಕಾರವು ಅಸಹಾಯಕವಾಗಿ ಇವತ್ತು ಅವು ಯಾವಕ್ಕೂ ಉತ್ತರ ಕೊಡದೆ ನಿಂತಿದೆ. And friends, Modi government is at war with people of Karnataka. ಬಂಧುಗಳೇ, ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರ ಸರ್ಕಾರ ಕರ್ನಾಟಕ ರಾಜ್ಯದ ಪ್ರಜೆಗಳ ವಿರುದ್ಧವಾಗಿ ನೇರವಾಗಿ ಯುದ್ಧಕ್ಕೆ ನಿಂತಿದೆ. ಬಂಧುಗಳೇ, DK Shiv Kumar ji is here, Siddharamaiah ji is here, Khadge Saab is here. Is it not correct that out of central funds, BJP government has denied, Modi government has denied 1,87,000 crore central funds to government of Karnataka? ಬಂಧುಗಳೇ, ಇವತ್ತು ವೇದಿಕೆ ಮೇಲೆ ಹಿರಿಯರಾದಂಥ ಮಲ್ಲಿಕಾರ್ಜುನ ಖರ್ಗೆಜಿ ಅವರಿದ್ದಾರೆ, DK ಶಿವಕುಮಾರ್ ಸಾಹೇಬ್ರಿದ್ದಾರೆ, ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ. ಬಂಧುಗಳೇ, ಇವತ್ತು ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾಗಿದ್ದಂಥ 1,87,00,000 ರೂಪಾಯಿಗಳು ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಅನುದಾನಗಳನ್ನ ತಡೆ ಹಿಡಿದಿರ್ತಕ್ಕಂಥದ್ದು ಸತ್ಯವೋ ಇಲ್ವೋ ನಿರಾಕಾರ ಮಾಡಿರಂಥದ್ದು ಯಾಕೆ ಅಂತೇಳಿ ಈ ವೇದಿಕೆ ಮುಖಾಂತರ ನಾವು ಪ್ರಶ್ನೆ ಮಾಡ್ತೀವಿ. In 14th and 15th Finance Commission, people of Karnataka were denied 62,000 crores. 14 ಮತ್ತೆ 15 ಹಣಕಾಸಿನಲ್ಲಿ ಕರ್ನಾಟಕ ರಾಜ್ಯದ ಪ್ರಜೆಗಳಿಗೆ 62,000 ಕೋಟಿ ರೂಪಾಯಿಗಳಷ್ಟು ಅನುದಾನನ ಕೇಂದ್ರ ಸರ್ಕಾರ ತಡೆ ಹಿಡಿದಿದೆ. ಬಂಧುಗಳೇ, Karnataka gives 4,50,000 crores every year of GST, but receives barely 50,000 crore. For every 100 rupees we contribute, we barely get 13 rupees. Rest is taken away by Modi government and the BJP. ಬಂಧುಗಳೇ, ಕರ್ನಾಟಕ ರಾಜ್ಯದಿಂದ GST ಮುಖಾಂತರವಾಗಿ 4.5 ಲಕ್ಷ ಕೋಟಿ ರೂಪಾಯಿಗಳನ್ನ ಕರ್ನಾಟಕ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಪಾವತಿಯಾಗುತ್ತೆ. ಆದರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ವಾಪಸ್ ಬರ್ತಕ್ಕಂಥದ್ದು ಕೇವಲ 50,000 ಕೋಟಿ ರೂಪಾಯಿಗಳು ಮಾತ್ರ. ಅಂದ್ರೆ ಬಂಧುಗಳೇ, ನಾವು ಕಳಿಸಿದಂತ 100 ರೂಪಾಯಿಗೆ ಕೇಂದ್ರ ಸರ್ಕಾರದಿಂದ ನಮ್ಗೆ ವಾಪಸ್ ಬರ್ತಕ್ಕಂಥದ್ದು ಕೇವಲ 13 ರೂಪಾಯಿ ಮಾತ್ರ. ಇದು ನ್ಯಾಯ ಅಂತೇಳಿ ನಾವು ಪ್ರಶ್ನೆ ಮಾಡ್ಬೇಕು. ಬಂಧುಗಳೇ, They announced 5,300 crore rupees in union budget for Upper Bhadra project for our farmers and drinking water needs, but have not given 5 rupees till date. ಕೇಂದ್ರ ಸರ್ಕಾರದ ಆಯವ್ಯಯಗಳಲ್ಲಿ 5,300 ಕೋಟಿ ರೂಪಾಯಿಗಳನ್ನ
ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಕೊಡ್ತೀವಿ ಅಂತ ಹೇಳಿ ರೈತರಿಗೆ, ಸಾರ್ವಜನಿಕರಿಗೆ ಕುಡಿಯ ನೀರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಆದ್ರೆ ಇವತ್ತವರೆಗೂ ಒಂದು ನಯಾ ಪೈಸಾ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿಲ್ಲ Modi ಬಂಧುಗಳೇ. government and BJP have not cleared Mahadehi project, have not cleared Kalsa Banduri project, so that farmers, as also people of Karnataka, can get drinking water. Are they enemies of Karnataka? That's a question that must be asked. ಬಂಧುಗಳೇ, ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿಯವರ ಸರ್ಕಾರ ಕರ್ನಾಟಕ ರಾಜ್ಯದ ಮಹತ್ವ ಯೋಜನೆ ಆಗಲಿರ್ತಕ್ಕಂಥ ಕಳಸಾ ಬಂಡೂರಿ ಅಂತೆ ಮಾದಾಯಿ ಕುಡಿಯ ನೀರಿನ ಯೋಜನೆಗಳೇನಿವೆ ಇವತ್ತವರೆಗೂ ಕೂಡ ಕೇಂದ್ರ ಸರ್ಕಾರದ ಅನುಮೋದನೆಯನ್ನ ಆ ಯೋಜನೆಗಳಿಗೆ ಕೊಡದೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಕುಡಿಯ ನೀರಿನ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ನೇರವಾಗಿ ಕರ್ನಾಟಕ ಪ್ರಜೆಗಳ ಮೇಲೆ ಮಾಡ್ತಾ ಇರ್ತಕ್ಕಂಥ ತಾರತಮ್ಯವಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಕ್ ಬಯಸ್ತೇನೆ And ಬಂಧುಗಳೇ. fifthly, BJP and Modi government are at war with the Constitution of India, a copy of which was given by PCC President to everybody. ಮತ್ತೆ ಐದನೇ ಅಂಶ ಏನಂತ ಇದೆ ಅಂತಂದ್ರೆ, ವಿಶೇಷವಾಗಿ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿಜಿಯವರ ಸರ್ಕಾರ ನೇರವಾಗಿ ರಾಜ್ಯದ ಪ್ರಜಾಪ್ರಭುತ್ವದ ಸಂವಿಧಾನದ ವಿರುದ್ಧವಾಗಿ ಹೋರಾಟನ ಮಾಡ್ತಾ ಇದ್ದೆ ಸಂವಿಧಾನ ಬಂಧುಗಳೇ. ಆ ಸಂವಿಧಾನದ ಪ್ರತಿನ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರೆಲ್ಲರಿಗೂ ಕೂಡ ಈಗ ತಾನೇ ನಾವು ಹಂಚಿದ್ದೇವೆ. Whether it is SIR in order to cut votes of minorities, SC, ST, OBC and poor, or whether it is one nation, one election, this is an attack on you. This is an attack on people of Karnataka. They want to take away your rights. They want to take away your benefits, for they are real enemies of people of Karnataka. SIR ಮಾಡುವ ಮುಖಾಂತರವಾಗಿ ನೇರವಾಗಿ ಅಲ್ಪಸಂಖ್ಯಾತರ ಮತಗಳು, ಪರಿಶಿಷ್ಟ ಜಾತಿಯ ಮತಗಳು, ಪರಿಶಿಷ್ಟ ಪಂಗಡದ ಮತಗಳು, ಬುಡಕಟ್ಟಿನ ಮತಗಳು ನೇರವಾಗಿ ಎಲ್ಲ ಮತಗಳನ್ನ ಮತಗಳ ಪಟ್ಟಿಯಿಂದ ತೆಗೆದು ಪ್ರಜಾಪ್ರಭುತ್ವದ ಮೇಲೆ ನೇರವಾಗಿ ಹಲ್ಲೆ ಮಾಡಿ ನಿಮ್ಮ ಹಕ್ಕನ್ನ, ನಿಮ್ಮ ಪ್ರಜಾಪ್ರಭುತ್ವದ ಹಕ್ಕನ್ನ ಕಳ್ಸಿಕೊಳ್ಳುವಂತ ಕುತಂತ್ರ ಪಿತೂರಿ ಈಗ ನಡೆಸ್ತಾ ಇದ್ದಾರೆ ಬಂಧುಗಳೇ. Hariprasad ji, this is your onus and responsibility today. DK Shivkumar ji, this is your onus and responsibility today. And this is the onus and responsibility of every Congress worker, every fellow Kannadiga, to defend not only the constitution but the rights and welfare of people of Karnataka. ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರಾದಂಥ BK ಹರಿಪ್ರಸಾದ್ ಜಿ ಅವರೇ, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅಣ್ಣವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಈ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಅಣ್ಣ ತಮ್ಮಂದ್ರೆ, ಈ ಒಂದು ಜವಾಬ್ದಾರಿ, ಮಹತ್ವಾಕಾಂಕ್ಷೆಯ ಜವಾಬ್ದಾರಿ, ದೊಡ್ಡ ಒಂದು ಹೊರೆ ಇದು ನಮ್ಮ ನಿಮ್ಮೆಲ್ಲರದು. ಮತಗಳನ್ನ ಉಳಿಸ್ಬೇಕು, SIR ಇಂದ ಮತಗಳನ್ನ ಕಾಪಾಡಬೇಕು, ಪ್ರಜಾಪ್ರಭುತ್ವನ ರಕ್ಷಣೆ ಮಾಡಬೇಕು ಅಂತೇಳಿ ಈ ವೇದಿಕೆ ಮುಖಾಂತರ ತಮ್ಮಲ್ಲೆಲ್ಲ ನಾನು ಮನವಿ ಮಾಡ್ತೀನಿ. BJP wants to abolish the 5 Congress guarantees. The defenders of those guarantees are sitting on this stage here. ಬಿಜೆಪಿ ಪಕ್ಷಕ್ಕೆ ಅವಕಾಶ ಸಿಕ್ಕಿದ್ರೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳನ್ನ ನಿರ್ಮೂಲ ಮಾಡಂತ ಒಂದು ಕುತಂತ್ರ ಪಿತೂರಿ ಮಾಡ್ತಾ ಇದ್ರೆ ಬಂಧುಗಳೇ. ಪಂಚ ಗ್ಯಾರಂಟಿಗಳನ್ನ ರಕ್ಷಣೆ ಮಾಡಂತವ್ರು ಯಾರು ಅಂತಂದ್ರೆ ವೇದಿಕೆ ಮೇಲೆ ಇರ್ತಕ್ಕಂಥ ಈ ಮುಖಂಡರುಗಳು ಪಂಚ ಗ್ಯಾರಂಟಿಗಳನ್ನ ರಕ್ಷಣೆ ಮಾಡಂತವ್ರು. Bandhugane, this is not an attack on the Congress party. This is an attack on 1,22 lakh Grah Lakshmi, our mothers and sisters who are getting 2,000 rupees a month. ಬಂಧುಗಳೇ, ಇದೊಂದು ಹಲ್ಲೆ ಕಾಂಗ್ರೆಸ್ ಪಕ್ಷದ ಮೇಲಲ್ಲ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 1,20,20,00,000 ತಾಯಂದಿರು ಯಾರಿದ್ದಾರೆ, ಯಾರು ಗೃಹಲಕ್ಷ್ಮಿಯಿಂದ ಪ್ರತಿ ಮಾಸ, ಪ್ರತಿ ತಿಂಗಳು 2,000 ರೂಪಾಯಿ ಅನುಕೂಲ ಪಡ್ಕೋತಾ ಇದ್ದಾರೆ, ನೇರವಾಗಿ ಅವ್ರ ಮೇಲೆ ಮಾಡ್ತಾ ಇರ್ತಕ್ಕಂಥ ಹಲ್ಲೆ. This is an attack on those 1,66 lakh families of Karnataka who get 200 units of electricity free every month. ಇದು ನೇರವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 1,66,00,000 ಕುಟುಂಬಗಳು, ಯಾವ ಕುಟುಂಬಗಳಿಗೆ ನೇರವಾಗಿ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ದೊರಕ್ತಾ ಇದೆ, ಆ ಕುಟುಂಬಗಳ ಮೇಲೆ ಮಾಡ್ತಾ ಇರ್ತಕ್ಕಂಥ ಹಲ್ಲೆ. This is BJP's attack on those 4,49 lakh fellow Kannadigas who receive 10 kgs of rice every month free from government of Karnataka. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 4,49,00,000 ಕನ್ನಡಿಗರು ಯಾರು ಪ್ರತಿ ತಿಂಗಳು 10 kg ಅಕ್ಕಿನ ನೇರವಾಗಿ ಸರ್ಕಾರದಿಂದ ಪಡ್ಕೋತಾ ಇದ್ದಾರೆ, ಅವ್ರ ಮೇಲೆ ಬಿಜೆಪಿ ಮಾಡ್ತಾ ಇರ್ತಕ್ಕಂಥ ನೇರವಾದಂತ ಹಲ್ಲೆ ಇದು ಬಂಧುಗಳೇ. This is an attack on those women and students who crores of whom travel free every day, every month, every year in the buses without paying a single paisa.
in the buses of Karnataka Road Transport ಬಂಧುಗಳೇ, Corporation. ಈ ರಾಜ್ಯದಲ್ಲಿರ್ತಕ್ಕಂಥ ತಾಯಂದ್ರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಯಾರೆಲ್ಲರೂ ಕೂಡ ಉಚಿತವಾಗಿ ಈ ರಾಜ್ಯದ ಉದ್ದಗಲವಾಗಿ ಉಚಿತವಾಗಿ ಯಾವುದೇ ₹1 ಕೊಡದೆ ಬಸ್ಗಳಲ್ಲಿ ಓಡಾಟ ಮಾಡ್ತಾ ಇದ್ದಾರೆ, ಶಾಲೆಗಳಿಗೆ ಹೋಗ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರ ಮೇಲೂ ಕೂಡ ಮಾಡ್ತಾ ಇರ್ತಕ್ಕಂಥ ನೇರವಾದಂತ ಹಲ್ಲೆ ಇದು ಬಂಧುಗಳೇ. So let's work together, let's strive together, and let's ensure that Congress party continues to defend the people of Karnataka. Jai Hind. ಬಂಧುಗಳೇ, ಒಗ್ಗಟ್ಟಾಗಿ ಕೆಲಸ ಮಾಡೋಣ, ಒಟ್ಟಾಗಿ ಕೆಲಸ ಮಾಡೋಣ, ಜೊತೆಯಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷನ ಶಕ್ತಿಗೊಳಿಸಿ ಈ ರಾಜ್ಯದ ಅಭಿವೃದ್ಧಿನ ಮಾಡೋಣ, ಒಗ್ಗೂಡಿಸೋಣ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್.